press the bell icon on the YouTube app and never miss another update. Hello students. In the last class we were talking about friction, the causes of friction, right? So today in part 3 of the chapter friction, part 3. So let's study friction, a necessary evil. Friction, a necessary evil. ಅದು ಅವಶ್ಯಕ ಕೂಡ ಹೌದು ಅಷ್ಟೇ. It is very disturbing. It is very it's going to create some loss also. ಅದರಿಂದ ಲಾಸ್ ಇದೆ, ಲಾಭನೂ ಇದೆ. ಹಾಗಾದ್ರೆ ಏನದು ನೋಡೋಣ ಫಸ್ಟು. So let's study the necessity of friction first, then evilness. See, you have earthen pot, ಏನಿದೆ ಮಡಿಕೆ. So you have earthen pot, ಮಣ್ಣಿನ ಮಡಿಕೆ, earthen pot. And you also have a glass tumbler, ಗಾಜಿನ ಪಾತ್ರೆ, glass tumbler, right? Glass tumbler. There is one more thing, one more glass tumbler on which, that is on the surface of that glass tumbler, I just pasted a grease or I put some oil, say cooking oil, ಎಣ್ಣೆ, ಒಳ್ಳೆಣ್ಣೆ ಹಚ್ಚಿರ್ತೀವಿ. ಯಾವುದಕ್ಕೆ? ಗ್ಲಾಸ್ ಟಂಬ್ಲರ್ಗೆ. ವಿತ್ ಆಯಿಲ್, ರೈಟ್? ಗ್ಲಾಸ್ ಟಂಬ್ಲರ್ ವಿತ್ ಆಯಿಲ್ ಆನ್ ಇಟ್ಸ್ ಸರ್ಫೇಸ್, ಆನ್ ಇಟ್ಸ್ ಔಟರ್ ಸರ್ಫೇಸ್. ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ಅಂತ ಅಂದ್ಕೊಳ್ಳಿ. ಅರ್ಧನ್ ಪಾಟ್, ಮಣ್ಣಿನ ಮಡಿಕೆ. ಸೊ ಅಮಂಗ್ ಆಲ್ ದೀಸ್ ತ್ರೀ, ವಿಚ್ ಒನ್ ಈಸ್ ವೆರಿ ಈಸಿಯರ್ ಟು ಹೋಲ್ಡ್? ಯಾವುದನ್ನು ಇಲ್ಲಿ ನಾವು ಈಸಿಯಾಗಿ ಕೈಯಲ್ಲಿ ಹಿಡ್ಕೋಬಹುದು? ನೋ ಡೌಟ್ ಅರ್ಧನ್ ಪಾಟ್. ಈ ಹಿಡ್ಕೊಂಡ್ರೆ ಜಾರೇ ಬಿಡುತ್ತೆ. ಇದು ಎಣ್ಣೆ ಹಚ್ಚಿರ್ತಕ್ಕಂಥ ಪಾತ್ರೆ ಹಿಡ್ಕೊಳಕ್ಕೆ ಹೋದ್ರೆ ಜಾರುತ್ತೆ. ಯು ಕೆನಾಟ್ ಹೋಲ್ಡ್ ದಿ ಗ್ಲಾಸ್ ಟಂಬ್ಲರ್ ವಿಚ್ ಹ್ಯಾಸ್ ಆಯಿಲ್ ಆನ್ ಇಟ್ಸ್ ಸರ್ಫೇಸ್, ಆನ್ ಇಟ್ಸ್ ಔಟರ್ ಸರ್ಫೇಸ್. ಸುತ್ತಮುತ್ತಲು ಏನಾದರೂ ಎಣ್ಣೆ ಹಚ್ಚಿದ್ದೇನಪ್ಪ ಅಂದರೆ ಅದನ್ನು ನಾವು ಹಿಡ್ಕೊಳಕ್ಕಾಗಲ್ಲ, ಜಾರ್ಬಿಡುತ್ತೆ, ಬೇಗ ಜಾರುತ್ತೆ. ಇದು ಜಾರುತ್ತೆ ಮೀನ್ಸ್ ಇಲ್ಲಿ ಫ್ರಿಕ್ಷನ್ ಕಡಿಮೆ ಇದೆ ಅಂತ ಅರ್ಥ. ಹಿಡ್ಕೊಳಕ್ಕಾಗಲ್ಲ ಅಂದರೆ ಫ್ರಿಕ್ಷನ್ ಕಡಿಮೆ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ಅರ್ಧನ್ ಪಾಟ್ ಇದೆ ಅಲ್ವಾ, ಇಲ್ಲಿ ಯಾವುದು ಮಡಿಕೆ, ಮಣ್ಣಿನ ಮಡಿಕೆ, ಅದು ಹಿಡ್ಕೊಂಡ್ರೆ ಈಸಿಯಾಗಿ ಹಿಡ್ಕೋಬಹುದು, ಅಷ್ಟು ಸುಲಭವಾಗಿ ಜಾರೋದಿಲ್ಲ ಅದು. ಗ್ಲಾಸ್ ಟಂಬ್ಲರು ಹಿಡ್ಕೋಬಹುದು ಬಟ್ ಜಾರುತ್ತೆ. ಇಟ್ ಈಸ್ ಸ್ಮೂತಿ, ಇಟ್ ಈಸ್ ಸ್ಲಿಪ್ಪರಿ ಹಿಯರ್, ಬಟ್ ದಟ್ ಈಸ್ ವೆರಿ ವೆರಿ ಸ್ಲಿಪ್ಪರಿ. ಕೈಯಿಂದ ಬೇಗ ಜಾರ್ಬಿಡುತ್ತೆ. ಇದು ಕೂಡ ಜಾರುತ್ತೆ. ಕಂಪೇರ್ ಟು ದಟ್ ಒನ್, ಇಟ್ ಈಸ್ ಮೋರ್ ಈಸಿ ಟು ಹೋಲ್ಡ್ ಇನ್ ಅವರ್ ಹ್ಯಾಂಡ್ಸ್. ಇಟ್ ಈಸ್ ವೆರಿ ವೆರಿ ಈಸಿ ಟು ಹೋಲ್ಡ್. ಅರ್ಥ ಆಗ್ತಿದಾರ? ಅಂದ್ರೆ ನೋಡ್ಬೇಕು ನೀವು ಇಲ್ಲಿ. ಸೊ ಇಫ್ ಯು ಪ್ಲೇಸ್ ಯುವರ್ ಹ್ಯಾಂಡ್, ಸೇ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, using your hand you are holding the earthen pot. Why you can easily hold earthen pot here? ಯಾಕೆ ಇಲ್ಲಿ ಈಸಿಯಾಗಿ ಹೋಲ್ಡ್ ಮಾಡಬಹುದು? You know, it is because of the friction. The irregularities present on the surface, irregularities present on the surface of the pot. ಆ ಪಾಟ್ನ ಸರ್ಫೇಸ್ ಮೇಲೆ ಇರತಕ್ಕಂಥ ಇರ್ರೆಗ್ಯುಲಾರಿಟೀಸ್ ತೆಗೆದು ಮೀ, ರೈಟ್? ಉಬ್ಬು ತಬ್ಬುಗಳು ಕಾಣಲವು. ಅಫ್ಕೋರ್ಸ್ ಯು ಕ್ಯಾನ್ ಸಿ ಸ್ಮಾಲ್ ಅಪ್ ಅಂಡ್ ಡೌನ್ಸ್ ಆನ್ ದಿ ಅರ್ಧನ್ ಪಾಟ್. ಮೈಕ್ರೋಸ್ಕೋಪ್ ಅಲ್ಲಿ ಅಥವಾ ಜೂಮ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ತಗೊಂಡು ನೋಡ್ದೇನಪ್ಪ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣ್ತವೆ. ಅಂಡ್ ಯು ಆರ್ ಹೋಲ್ಡಿಂಗ್ ದಟ್ ವಿತ್ ಯುವರ್ ಹ್ಯಾಂಡ್ ಮೀನ್ಸ್ ಯುವರ್ ಹ್ಯಾಂಡ್ ಆಲ್ಸೋ ಹ್ಯಾಸ್ ಇರ್ರೆಗ್ಯುಲಾರಿಟೀಸ್. ಅವು ಕೂಡ ಇರ್ರೆಗ್ಯುಲಾರಿಟೀಸ್ ಅನ್ನು ಹೊಂದಿರುತ್ತವೆ. ಯಾವುದು? ಹ್ಯಾಂಡ್, ರೈಟ್? So once you hold that, irregularities of both the surfaces will interlock with each other. So they will interlock with each other. ಏನು ಮಾಡ್ತವೆ? ಇರ್ತಕ್ಕಂಥ irregularities of both the surfaces, your hand surface and the pot surface will interlock with each other. ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಒಂದಕ್ಕೊಂದು ಲಾಕ್ ಮಾಡುತ್ತೆ. That is nothing but what? Friction, right? Here, once the interlocking happens, friction happens there. Friction will be there.
right? Friction happens to come there. So that friction is helping us to hold the earthen part. What if there is no friction? ಇಲ್ಲೇನೋ ಫ್ರಿಕ್ಷನ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಯು ಕೆನಾಟ್ ಹೋಲ್ಡ್ ದಿ ಅರ್ದನ್ ಪಾರ್ಟ್. ಇಟ್ಕೊಳಕ್ಕಾಗ್ತಿದ್ದಿಲ್ಲ, ರೈಟ್? ದಟ್ಸ್ ಎ ಫ್ರಿಕ್ಷನ್ ಈಸ್ ನೆಸೆಸರಿ. ಹಿಯರ್ ದ ಫ್ರಿಕ್ಷನ್ ಬಿಟ್ವೀನ್ ದಿ pot and the your palm or hand is very necessary to hold the pot. ಇಲ್ಲಂದ್ರೆ ಹಿಡ್ಕೊಳಕ್ಕಾಗಲ್ಲ, ರೈಟ್? ಇನ್ ಫ್ಯಾಕ್ಟ್ ಐ ಆಮ್ ಹೋಲ್ಡಿಂಗ್ ದಿಸ್ ಚಾಕ್. ಒಂದು ವೇಳೆ ಫ್ರಿಕ್ಷನ್ ಇಲ್ಲ ಅಂದಿದ್ರೆ ಇವುಗಳ ಮಧ್ಯೆ, ದಿ ಸರ್ಫೇಸ್ ಆಫ್ ಮೈ ಫಿಂಗರ್ಸ್ ಆ್ಯಂಡ್ ದಿ ಸರ್ಫೇಸ್ ಆಫ್ ದಿಸ್ ಚಾಕ್, ದೇ ಹ್ಯಾವ್ ದೇರ್ ಓನ್ ಇರ್ರೆಗ್ಯುಲಾರಿಟೀಸ್ ಆಫ್ ದೇರ್ ಓನ್ ಸೈಜ್. ಅದರದಾದ ಸೈಜ್ ತಕ್ಕಂತೆ ಅಲ್ಲಿರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಚಿಕ್ಕದಾಗಿರ್ತವೆ, ದೊಡ್ಡಗಿರ್ತವೆ. Depend upon the material, depend upon the nature of the material, nature of the surface, the irregularities will be smaller in size or bigger in size, minors or the bigger one. So they have the friction between them. ಅವುಗಳ ಮಧ್ಯೆ ಒಂದು ಫ್ರಿಕ್ಷನ್ ಇದೆ, ಹಾಗಾಗಿ ನಾನು ಈ ಚಾಕನ್ನು ಹಿಡ್ಕೋಬಹುದು. If no friction, if there were no friction, I could not hold this chalk. ಹಿಡ್ಕೊಳಕ್ಕಾಗೋದಿಲ್ಲ, right? It is very necessary. Friction is very necessary here in each and every moment of our life. ಇಲ್ಲಿ ಬನ್ನಿ, ಗ್ಲಾಸ್ ಟಂಬ್ಲರ್. ಕಂಪೇರ್ಡ್ ಟು ಅರ್ಥನ್ ಪಾಟ್, ದಿ ಇರ್ರೆಗ್ಯುಲಾರಿಟೀಸ್ ಪ್ರೆಸೆಂಟ್ ಆನ್ ದ ಗ್ಲಾಸ್, irregularities present on the glass will be less in number, right? And maybe they are smaller in size. ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಇದಾವಲ್ವಾ, ಪಾಟ್ ಕಂಪೇರ್ ಮಾಡ್ಕೊಂಡ್ರೆ ಗ್ಲಾಸಿನ ಇರ್ರೆಗ್ಯುಲಾರಿಟೀಸ್ಗಳು ಸಣ್ಣವಿರ್ಬೋದು, ಚಿಕ್ಕ ಇರ್ತವೆ. ಇರ್ತಕ್ಕಂಥ ದೊಡ್ಡದು ಇರದೇ ಇರ್ಬೋದು, ಚಿಕ್ಕ ಇರ್ತವೆ, ಮತ್ತು ಸ್ವಲ್ಪ ಇರ್ಬೋದು. ದೇರ್ ವಿಲ್ ಬಿ ಲೆಸ್ ನಂಬರ್ ಆಫ್ ಇರ್ರೆಗ್ಯುಲಾರಿಟೀಸ್ ಆ್ಯಂಡ್ ದೇ ವಿಲ್ ಬಿ ಆಫ್ ಸ್ಮಾಲರ್ ಇನ್ ಸೈಜ್, ದೇ ವಿಲ್ ಬಿ ಆಫ್ ಮೈನರ್. ಸೊ ದಟ್ ಈಸ್ ವೈ ಪಾಮ್ ಹಿಡ್ಕೊಂಡಿರೋದ್ರಿಂದ ಕೈಯಿಂದ ಹಿಡ್ಕೊಂಡಿದ್ರಿ. ಅಫ್ಕೋರ್ಸ್ ಇಲ್ಲಿ ಕೈ ಅದೇ ಕೈ, ಅದೇ ಕೈ, ಎರಡು ಒಂದೇ ಕಡೆ ಕೈ, ರೈಟ್? ಕೈ ಮಾತ್ರ ಸೇಮ್ ಇರುತ್ತೆ, ಅಂದರೆ ಇಲ್ಲಿರ್ತಕ್ಕಂಥ ಸೇಮ್ irregularities. But what about here? Pot and glass, they will have different irregularities, different number of irregularities, different size of the irregularities. So this is why here friction will be less. Say friction, in this case let it be F2, friction between the glass tumbler and your hand or palm. See F2, this is F1. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ and ಮಧ್ಯಕ್ಕೇನಿದೆ, ಗ್ರೀಸ್ ಅಥವಾ ಆಯಿಲ್ ಇದೆ, ಆಮೇಲೆ ಇದೆ ಟಂಬ್ಲರ್ ಇದೆ, ಗ್ಲಾಸ್ ಟಂಬ್ಲರ್ ಇದೆ. ಹಿಯರ್ ಫ್ರಿಕ್ಷನ್ ಈಸ್ ರೆಡ್ಯೂಸ್ಡ್, ಫ್ರಿಕ್ಷನ್ ಆಗುತ್ತೆ, ಕಡಿಮೆ ಆಗುತ್ತೆ. ಹ್ಯಾಂಡ್ ಇದೆ, ಟಂಬ್ಲರ್ ಇದೆ, ಹ್ಯಾಂಡ್ ಟಂಬ್ಲರ್ ಮಧ್ಯೆ ಆಯಿಲ್ ಹಾಕಿದ್ದೀನಿ. We kept the oil between the tumbler and the hand. So it reduces, it keeps the two irregularities of the two surfaces. ಇಲ್ಲಿರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಮತ್ತು ಇಲ್ಲಿರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಅನ್ನ ಮಧ್ಯೆ ಆಯಿಲ್ ಇರೋದ್ರಿಂದ ಅಷ್ಟು ಇಂಟರ್ಲಾಕಿಂಗ್ ಆಗಲ್ಲ. ಅಷ್ಟಾಗಲ್ಲ ಅಂದ್ರೆ ಏನರ್ಥ? ಫ್ರಿಕ್ಷನ್ ಇಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ಓದ್ತೀವಿ ನಾವು, ರೆಡ್ಯೂಸಿಂಗ್ ಫ್ರಿಕ್ಷನ್ ಅಂತ ಮುಂದೆ ಓದ್ತೀವಿ. ಸೊ F1, F2, F3 ಅಂತ ಕಂಪೇರ್ ಮಾಡ್ಕೊಂಡ್ರೆ ವಿಚ್ ಒನ್ ಈಸ್ ಮೋರ್ ಹಿಯರ್? F1 ಈಸ್ ಮೋರ್, ದೆನ್ F2, ದೆನ್ F3, which indicates that friction is necessary to hold the objects in our hand. Say I am just standing with some force here, right, by keeping my hand on the board. If there was no friction between my hand and the board, ಈ ಥರ ಕೈ ಇಟ್ಟ ತಕ್ಷಣ ಜಾರ್ಕೊಂಡ್ಬಿಡ್ತಿದ್ದು ಹಿಂಗೆ ಹೋಗಿ, ಮೈ ಹ್ಯಾಂಡ್ ವುಡ್ ಹ್ಯಾವ್ ಸ್ಲಿಪ್ ಆಗ್ಬಿಡ್ತಿತ್ತು. ಹ್ಯಾಂಡ್ ಏನಾಗ್ತಿತ್ತು? ಸ್ಲಿಪ್ ಆಗ್ತಿತ್ತು. ನಾನು ಸ್ಟೈಲಾಗಿ ಇಟ್ಕೊಳಕ್ಕೆ ಹಾಕೋದಿಲ್ಲ, ರೈಟ್? ಸೊ ಇಫ್ ದೇರ್ ವಾಸ್ ನೋ ಫ್ರಿಕ್ಷನ್ ಬಿಟ್ವೀನ್ ಯುವರ್ ಪಾಮ್, ನಾಟ್ ಪಾಮ್, ಬಿಟ್ವೀನ್ ಯುವರ್ ಫುಟ್ ಅಂಡ್ ದಿ ಗ್ರೌಂಡ್, ಅವೆಲ್ಲರ ಮಧ್ಯೆ ಫ್ರಿಕ್ಷನ್ ಇಲ್ಲ ಅಂದ್ರೆ ಏನಾಗ್ತಿತ್ತು? ಕಾಲಿಟ್ಟ ತಕ್ಷಣ ಜಾರ್ತಿದ್ರಿ ನೀವು. ಯು ವುಡ್ ಬಿ ಸ್ಲಿಪ್ಡ್ ದೇರ್ ಇಫ್ ದೇರ್ ವಾರ್ ನೋ ಫ್ರಿಕ್ಷನ್ ಬಿಟ್ವೀನ್ ಯುವರ್ ದಿ ಲೆಗ್ ಅಂಡ್ ದಿ ಗ್ರೌಂಡ್. ನಿಮ್ಮ ಕಾಲು ಮತ್ತೆ ನೆಲದ ಮಧ್ಯೆ ಏನಾದರೂ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಜಾರ್ತಿದ್ರಿ ನೀವು. ಸೊ ಫ್ರಿಕ್ಷನ್ ಈಸ್ ನೆಸೆಸರಿ, ರೈಟ್? ಸೊ ಇನ್ನೊಂದು ಇನ್ಸ್ಟೆನ್ಸ್, ಇನ್ನೊಂದು ಸಿಚುವೇಶನ್. ಸೊ ಹಾಗಾಗಿ ಫ್ರಿಕ್ಷನ್ ಬೇಕು, ಇಟ್ ಈಸ್ ಡಿಸೈರಬಲ್, ಇಟ್ ಈಸ್ ನೀಡೆಡ್. ಸೇ ಯು ಆರ್ ಕಮಿಂಗ್ ಟು ಯುವರ್ ಸ್ಕೂಲ್, ನಿಮ್ಮ ಸ್ಕೂಲ್ ಕಡೆ ಬರ್ತಾ ಇದ್ದೀರಿ. ಯು ಹ್ಯಾವ್ ಟು ಕಮ್ ಆನ್ ರೋಡ್, ರೈಟ್? ಸೇ ದೇರ್ ಈಸ್ ಅ ಗುಡ್ ರೋಡ್, ಸಿಮೆಂಟ್ ರೋಡ್ ಆರ್ ಡಾಂಬರ್ ರೋಡ್,
ಒನ್ಸ್ ಯು ಕ್ರಾಸ್ ದ ಡಾಂಬರ್ ರೋಡ್ ಯು ವಿಲ್ ಗೆಟ್ ದಿ ಮಡ್ ರೋಡ್, ಏನೋ ಮಣ್ಣಿನ ರೋಡ್ ಇರುತ್ತೆ. ಸೊ ಈಗ ಸ್ಕೂಲಿಗೆ ಬರ್ತಾ ಇದ್ದೀರಿ, ಇದು ಡಾಂಬರ್ ರೋಡು, ರೈಟ್. ಹಾಗೆ ಮುಂದೆ ಬರ್ತಾ ಇದು ಮಡ್ ರೋಡ್, ಅಲ್ಲಿ ಸ್ಕೂಲ್ ಇದೆ. ಯು ಕ್ಯಾನ್ ಈಸಿಲಿ ವಾಕ್, ಸ್ಲೋಪ್ ಇಟ್ಸ್ಬಿಟ್ರೆ ಮತ್ತೆ ನೀವು ಜಾರ್ಕೊಂಬರ್ತೀರ ಅನ್ಕೋಬೇಡಿ. ಸೊ ಇದು ಡಾಂಬರ್ ರೋಡು, ಇದು ಮಡ್ ರೋಡ್. ಯು ಕ್ಯಾನ್ ಈಸಿಲಿ ವಾಕ್ ಆನ್ ದಿ ನಾರ್ಮಲ್ ರೋಡ್, ದಟ್ ಈಸ್ ಸಿಮೆಂಟ್ ರೋಡ್ ಆರ್ a damper road, because cement road or damper road has its own up and downs or irregularities. If you can see that very clearly, ಕ್ಲೀನಾಗಿ ಅಬ್ಸರ್ವ್ ಮಾಡೋದನಪ್ಪ ಅಂದರೆ ನಿಮಗೆ ಕಾಣುತ್ತೆ ಅಪ್ ಆ್ಯಂಡ್ ಡೌನ್ಸ್ ಆನ್ ದ ರೋಡ್, ರೈಟ್. ನಾಟ್ ಗುಂಡಿಗಳಲ್ಲ, ಗುಂಡಿ ಬಿಟ್ಟಾಕಿ ಸ್ಮೂತ್ ಆಗಿರ್ತಕ್ಕಂಥ ರೋಡ್ ಮೇಲೆ ನೋಡಿ ಒಂಚೂರು ಹೆಚ್ಚು ಕಮ್ಮಿ ಇರ್ತವೆ, ಈ ಥರ ತಗ್ಗುದಿಮ್ಮಿ ಸಣ್ಣ ಸಣ್ಣಕ್ಕಿರ್ತವೆ. ದೇರ್ ಆಲ್ ಇರ್ರೆಗ್ಯುಲಾರಿಟೀಸ್. ಆಮೇಲೆ ನಿಮ್ಮ ಫೂಟು ಅಥವಾ ನೀವು ಹಾಕೊಂಡಿರ್ತಕ್ಕಂಥ ಚಪ್ಪಲಿ ಅಲ್ಲಿ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇರ್ತವೆ. ಬೇಕಾದ್ರೆ ನೋಡಿ, ಬಿಲೋ ದ ಸರ್ಫೇಸ್ ಆಫ್ ಯುವರ್ ಸ್ಲಿಪ್ಪರ್ ಆರ್ ಶೂಸ್ ಯು ವಿಲ್ ಜಸ್ಟ್ ಅಬ್ಸರ್ವ್ ದಿ ಇರ್ರೆಗ್ಯುಲಾರಿಟೀಸ್. ಅಪ್ ಆ್ಯಂಡ್ ಡೌನ್ಸ್ ಈ ಥರ ಕೊಡ್ತಾರೆ, ಅಲ್ಲಿ ಕೂಡ ಇರ್ತವೆ. ನಾವು ಗ್ರೂವ್ಸ್ ಅಂತೀವಿ, ಏನಂತೀವಿ? ಗ್ರೂವ್ಸ್ ಅಂತೀವಿ, GROOVE, ಗ್ರೂವ್ಸ್ ಅಂತೀವಿ. ಮುಂದೆ ಓದ್ತೀವಿ. ಸೊ ಈ ಥರ ಇರುತ್ತೆ. ಸೊ ದೇರ್ ವಿಲ್ ಬಿ ದ ಬೆಸ್ಟ್ ಇಂಟರ್ಲಾಕಿಂಗ್, ದೇರ್ ವಿಲ್ ಬಿ ದಿ ಬೆಸ್ಟ್ ಇಂಟರ್ಲಾಕಿಂಗ್ ಆಫ್ best interlocking or good interlocking of irregularities of the two surfaces will happen, will occur there, which means that there will be a good amount of friction, or better friction, right? Better friction, so that you can walk very easily. You can walk easily on that normal road. You can walk easily. Why? Because of the interlocking of the shoes surface and the road of the irregularities, which means that there is friction, there is a good amount of friction, there is a good friction, so which helps you to walk very easily, right? But what happens on the wet mud road? Say wet mud road, ಮಣ್ಣಿನ ರೋಡು, ಕೆಸರು ರೋಡ್ ಇದೆ. ಮಳೆ ಬಂದು ಗೊತ್ತಾಗುತ್ತೆ ನಿಮಗಲ್ವಾ, ಮಳೆ ಬಂದು ನೋಡಿರ್ತೀರಿ. ನೀವು ಎಂಥ ಹೈ ಶೂಸ್ ಹಾಕೊಂಬಂದ್ರೂ ಕೂಡ ಏನಾಗುತ್ತೆ, ಇಟ್ ಈಸ್ ವೆರಿ ಟಫ್. ಅಕಸ್ಮಾತ್ ಸ್ಮೂತಾಗಿರ್ತಕ್ಕಂಥ ಸ್ಲಿಪ್ಪರ್ಸ್ ಹಾಕೊಂಬನ್ನಿ, ಜಾರೇ ಬಿಡ್ತೀರಿ. ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ನೀವು ಒಂದು ಹೆಜ್ಜೆ ಇಟ್ಟರೆ ಕೂಡ ಪಟ್ಟಣ ಜಾರ್ತೀರಿ. ಇಟ್ಸ್ ವೆರಿ ಟಫ್ ಟು ವಾಕ್ ಆನ್ ದೀಸ್ ವೆಟ್ ಮಡ್ ರೋಡ್ಸ್ ಹ್ಯಾವಿಂಗ್ ವೆರಿ ಸ್ಮೂತ್ ಸ್ಲಿಪ್ಪರ್ಸ್. ಇಫ್ ಹ್ಯಾವ್ ದ ವೆರಿ ಟಫ್ ಶೂಸ್ ಅಂದರೆ ಏನಾಗಿರುತ್ತೆ, ಕೆಳಗಡೆ ಅಪ್ ಆ್ಯಂಡ್ ಡೌನ್ಸ್ ಇರ್ತವೆ ಅಲ್ವಾ. ಇಂಥ ಶೂಸ್ ಹಾಕೊಂಬಂದ್ರೆ ಏನಾಗಲ್ಲ, ನಡೆಯುತ್ತೆ, ಒಂಚೂರು ವಾಕ್ ಮಾಡ್ಬೋದು. You can try to walk on this wet mud road. ಅಕಸ್ಮಾತ್ if the surfaces are very smooth, ಪ್ಲೇನ್ ಆಗಿ ಸ್ಮೂತ್ ಆಗಿದ್ರೆ ಏನಾಗುತ್ತೆ, ಪಟ್ಟಣ ಜಾರ್ತೀರಿ, ಅಕ್ಷರ ಜಾರ್ತೀರಿ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಅಂದ್ರೆ ಏನರ್ಥ, ಇಟ್ ಈಸ್ ವೆರಿ ಟಫ್ ಟು ವಾಕ್ ಆನ್, ವಾಕ್ ಆನ್. ಇಲ್ಲಿ ಏನಾಗುತ್ತೆ, ಭಾಳ ಟಫ್ ಆಗುತ್ತೆ ವಾಕ್ ಮಾಡ್ಲಿಕ್ಕೆ. ವೈ? ಬಿಕಾಸ್ ಇಂಟರ್ಲಾಕಿಂಗ್ ವಿಲ್ ಬಿ ಲೆಸ್ ಹಿಯರ್, ವಿಚ್ ಮೀನ್ಸ್ ದಟ್ ಫ್ರಿಕ್ಷನ್ ವಿಲ್ ಬಿ ಲೆಸ್ ಹಿಯರ್. ಇಲ್ಲಾಗುತ್ತೆ, ಫ್ರಿಕ್ಷನ್ ಕಡಿಮೆ ಇರುತ್ತೆ ಇಲ್ಲಿ. ಒಂದ್ ವೇಳೆ ಫ್ರಿಕ್ಷನ್ ಇಲ್ಲಂದಿದ್ರೆ, ವಾಟ್ ಇಫ್ ದೇರ್ ಇಸ್ ನೋ ಫ್ರಿಕ್ಷನ್ ಅಟ್ ಆಲ್? ಇಲ್ಲಿ ಫ್ರಿಕ್ಷನ್ ಇರುತ್ತೆ, ಇಲ್ಲ ಅಂತಲ್ಲಿ ಇರುತ್ತೆ. ಕಂಪೇರ್ ಟು ಹಿಯರ್ ಇಟ್ ಈಸ್ ವೆರಿ ಲೆಸ್ ಹಿಯರ್. ಇಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ರೈಟ್? ಯಾಕೆ ಹೇಳಿ, ಸಿನ್ಸ್ ದ ಮಡ್ ರೋಡ್ ಈಸ್ ಇಟ್ ಈಸ್ ವೆಟ್, ರೈಟ್? ಮಡ್ ರೋಡ್ ಇದ್ರೆ, ಬರೇ ಮಣ್ಣಿನ ರೋಡ್ ಇದ್ರೆ ನಡೀಬಹುದು, ಆದ್ರೆ ಹಸಿಯಾಗಿದ್ರೆ ನಡೆಯಕ್ಕಾಗಲ್ಲ. ಯಾಕೆ ಹೇಳಿ, ಹಿಯರ್ ದ ಸಬ್ಸ್ಟೆನ್ಸ್ ವಾಟರ್ ವಿಲ್ ಬಿ ಪ್ರೆಸೆಂಟ್ ಬಿಟ್ವೀನ್ ದಿ ಮಡ್. ಸೇ ದಿಸ್ ಇಸ್ ಮಡ್ ಸರ್ಫೇಸ್, ಇದು ನಿಮ್ಮ ಫೂಟ್, ಅವುಗಳ ಮಧ್ಯೆ ಏನಾಗುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ ನೋಡಿ. ದ ವಾಟರ್ ಕಂಟೆಂಟ್ ಪ್ರೆಸೆಂಟ್ ಇನ್ ದಿ ಮಡ್, ಸೊ ದಟ್ ವಿಲ್ ಬಿ ಕಮಿಂಗ್ ಬಿಟ್ವೀನ್ ಯುವರ್ ಫೂಟ್ ಅಂಡ್ ದ ಮಡ್. ನಿಮ್ಮ ಫೂಟ್ ಮತ್ತೆ ಮಡ್ ಮಧ್ಯೆ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಫ್ರಿಕ್ಷನ್ ರೆಡ್ಯೂಸ್ ಮಾಡುತ್ತೆ. ಫೂಟ್ ಡೈರೆಕ್ಟ್ ಆಗಿ ಮಡ್ ಟಚ್ ಆಗಿದ್ರೆ, ಅಂದ್ರೆ ಆ ಮಣ್ಣು ಮತ್ತೆ ಫೂಟ್ ಟಚ್ ಆಗಿದ್ರೆ ಫ್ರಿಕ್ಷನ್ ಇರುತ್ತೆ, ಇಲ್ಲಿಗಿಂತ ಕಡಿಮೆ ಇರುತ್ತೆ ನೋ ಡೌಟ್, ಬಟ್ ಫ್ರಿಕ್ಷನ್ ಇರುತ್ತೆ. ಅದು ಹಸಿಯಾಗಿರ್ತಕ್ಕಂಥ ಕೆಸರು ಅಥವಾ ಮಣ್ಣಿದ್ದರೆ ಏನಾಗುತ್ತೆ, ಟಫ್ ಆಗುತ್ತೆ. ಯಾಕೆ ಹೇಳಿ, ಅಲ್ಲಿರ್ತಕ್ಕಂಥ ವಾಟರ್ ಏನಾಗುತ್ತೆ, ಆ ಮಡ್ಡಲ್ಲಿರ್ತಕ್ಕಂಥ ವಾಟರ್ ಏನಾಗುತ್ತೆ, ಇಟ್ ಡಿಕ್ರೀಸಸ್ ದ ಫ್ರಿಕ್ಷನ್. ಹಾಗಾಗಿ ಇಲ್ಲಿ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ವಾಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಇಂಟರ್ಲಾಕಿಂಗ್ ಆಫ್ ದಿ ಇರ್ರೆಗ್ಯುಲರಿಟೀಸ್ ಆಫ್ ದಿ
two surfaces will be minimized here, will be decreased here. Interlocking decrease ಆಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ. Say this is F2, say this is F1. So friction in the first scenario will be more, will be sufficient, will be enough so that we can walk very easily. In the second case, it is not that case, so it's not like that, so it is very tough to walk on. That's why friction is necessary here. Friction is necessary to walk. ಒಂದು ವೇಳೆ ಫ್ರಿಕ್ಷನ್ ಇಲ್ಲಪ್ಪ, say you are running or you are walking on a surface and some surface which has no friction at all, no friction surface ಇದೆ ಅನ್ಕೊಳ್ಳಿ, ಅಂದ್ರೇನು, ನೋ ಇರ್ರೆಗ್ಯುಲರಿಟೀಸ್ ಅಟ್ ಆಲ್ ಅಂತ ಅರ್ಥ. ಇಲ್ಲಿ ಯಾವುದೇ ಇರ್ರೆಗ್ಯುಲರಿಟೀಸ್ ಇಲ್ಲ ಅಂತ ಅರ್ಥ, ಯಾವುದೂ ಇಲ್ಲಪ್ಪ ಅಂತ ಅರ್ಥ. ಅಂತ ಸರ್ಫೇಸ್ ಇರಲ್ಲ, ಅಷ್ಟೇ ಇದೆ ಅಂತ ಅನ್ಕೊಳ್ಳಿ, ನೀವು ವಾಕ್ ಮಾಡ್ತಿದ್ರಿ, ನೋ ಫ್ರಿಕ್ಷನ್. ಯಾಕೆ ಹೇಳಿ? ನೋ ಇರ್ರೆಗ್ಯುಲರಿಟೀಸ್. If there are no irregularities means no interlocking. No interlocking means no friction. No friction means you cannot walk or run or step, even step also. ಹೆಜ್ಜೆಡಕ್ಕೂ ಆಗಲ್ಲ. Right? So that's why friction is necessary. Now, even I am writing much on this board. ಈ ಬೋರ್ಡ್ ಮೇಲೆ ಭಾಳಷ್ಟು ಬರೀತಿದ್ದೀನಲ್ವಾ? Why I can write? Because this board, what is the green board, right? This green board has its own irregularities or rough surface. The rough surface of the board, this green board rubs off. ರಬ್ ಮಾಡುತ್ತೆ ಏನನ್ನ? ದಿ ಚಾಕ್ ಪಾರ್ಟಿಕಲ್ಸ್. rubs of chalk particles which stick ಏನಾಗುತ್ತೆ? ಸ್ಟಿಕ್ ಟು ದಿ ಬೋರ್ಡ್. ಆ ಪಾರ್ಟಿಕಲ್ಸ್ಗಳು ಬೋರ್ಡ್ ಮೇಲೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಇಷ್ಟೆಲ್ಲ ಬರದೆ ನಾನು. ಹೌ ದಟ್ ವಾಸ್ ಪಾಸಿಬಲ್? ಹೇಗೆ ಸಾಧ್ಯ ಆಯಿತು? ಬಿಕಾಸ್ ದಿ ಇರ್ರೆಗ್ಯುಲರಿಟೀಸ್ ಕಾಣಲ್ಲ, ನಿಮಗೆ ಮುಟ್ಟಿದ್ರೆ ಗೊತ್ತಾಗಲ್ಲ, ಸ್ಮೂತ್ ಅನ್ಸುತ್ತೆ, ಬಟ್ ಸ್ಟಿಲ್ ದೆರ್ ಆರ್ ಮೈನರ್ ಇರ್ರೆಗ್ಯುಲರಿಟೀಸ್. So they will cause the friction between the board and the chalk. Even chalk also has some irregularities. It's not very smooth. So these two irregularities, so they will rub off. ಒಂದಕ್ಕೊಂದು ರಬ್ ಮಾಡ್ತವೆ. ರಬ್ ಮಾಡಿದಾಗ ಏನಾಗುತ್ತೆ? ಬೋರ್ಡು ಇಲ್ಲಿರ್ತಕ್ಕಂಥ ಚಾಕ್ ಪಾರ್ಟಿಕಲ್ಸ್ಗಳನ್ನು ನಾಕ್ ಆಫ್ ಮಾಡುತ್ತೆ. ನಾಕ್ ಆಫ್ ಅಂದರೆ ಕೀಳುತ್ತೆ, ಹೊರತರುತ್ತೆ. ಅಂಡ್ ದೋಸ್ ಚಾಕ್ ಪಾರ್ಟಿಕಲ್ಸ್ ವಿಲ್ ಬಿ ಸ್ಟಿಕ್ಡ್ ಟು ದಿ ಬೋರ್ಡ್. ಅವಾಗ ಏನಾಗುತ್ತೆ? ಬೋರ್ಡ್ಗೆ ಅಂಟ್ಕೊಳ್ಳುತ್ತೆ, ನೀವು ಅಕ್ಷರ ನೋಡ್ತೀರಿ. ರೈಟ್? ಸೊ ದಿಸ್ ಇಸ್ ಹೌ ದ ರೈಟಿಂಗ್ ಇಸ್ ಪಾಸಿಬಲ್. ಇಫ್ ನೋ ಫ್ರಿಕ್ಷನ್ ಅಟ್ ಆಲ್, ಒಂದು ವೇಳೆ ಈ ಬೋರ್ಡ್ಗೆ ಮತ್ತು ಈ ಚಾಕ್ ಪೀಸಿಗೂ ಫ್ರಿಕ್ಷನ್ ಇಲ್ಲದೆ ಇದ್ರೆ ಏನಾಗ್ತಿತ್ತು? ನಾನು ಹಿಂಗೆ ಬೇರೆ ಕೈ ಇಡೋಕ್ಕಾಗಲ್ಲ, ಈ ಕೈ ಇಟ್ಟು ಹಿಂಗೆ ಜಾರ್ಕೊಂಡು ಹೋಗುತ್ತೆ. ಇಫ್ ದೇರ್ ಇಸ್ ನೋ ಫ್ರಿಕ್ಷನ್, ಐ ಕ್ಯಾನಾಟ್ ರೈಟ್. once I just keep my chalk on the board, I just slip ಆಗ್ಬಿಡುತ್ತೆ ಒಮ್ಮಟಿಗೆ. ನಿಲ್ಲಲ್ಲ, ಕೈಯೇ ನಿಲ್ಲಲ್ಲ, ಕೈ ಬರೆಯೋಕ್ಕಾಗಲ್ಲ, ನಿಲ್ಲೋದೆಲ್ಲ ಕೈ ಬೋರ್ಡ್ ಮೇಲೆ ಫ್ರಿಕ್ಷನ್ ಇಲ್ಲ ಅಂದರೆ. ಅವಾಗ ಏನಾಗುತ್ತೆ? ರೈಟಿಂಗ್ ಸಾಧ್ಯ ಅಲ್ಲ. Therefore, here also friction is necessary. It is very essential for writing, for walking, for running, right? For holding the objects. ಈಗ ವೆಹಿಕಲ್ಸ್ ಆರ್ ರನ್ನಿಂಗ್ ಆನ್ ದಿ ರೋಡ್. ವೆಹಿಕಲ್ಸ್ ಏನಾಗ್ತಿದಪ್ಪ? ರೋಡ್ ಮೇಲೆ ರನ್ ಆಗ್ತಿದ್ದಾವೆ. ಒಂದು ವೇಳೆ ಫ್ರಿಕ್ಷನ್, ಸೇ ದೇರ್ ಈಸ್ ಅ ವೆಹಿಕಲ್ ವಿಚ್ ಈಸ್ ಆಲ್ರೆಡಿ ಮೂವಿಂಗ್ ಆನ್ ದಿ ರೋಡ್. ರೋಡ್ ಮೇಲೆ ಆ ವೆಹಿಕಲ್ ಮೂವ್ ಆಗ್ತಾ ಇದೆ. ಏನಾಗ್ತಿದೆ? ಮೂವ್ ಆಗ್ತಾ ಇದೆ. ಒಂದು ವೇಳೆ ನೀವು ಇಫ್ ಯು ವಾಂಟ್ ಟು ಸ್ಲೋ ಡೌನ್ ದ ವೆಹಿಕಲ್, what you need to do? You have to apply the brakes. You need to apply brakes to slow down, right? Need to apply brakes to slow down. ಸ್ಲೋ ಆಗಬೇಕಂದ್ರೆ ಏನು ಮಾಡಬೇಕು? ಬ್ರೇಕ್ಸನ್ನು ಅಪ್ಲೈ ಮಾಡಲೇಬೇಕು. ಹೌದಾ? ಬ್ರೇಕ್ಸನ್ನು ಒತ್ತಿದ ಮೇಲೆ, ಬ್ರೇಕನ್ನು ಅಪ್ಲೈ ಮಾಡಿದ್ಮೇಲೆ ಯಾಕೆ ಅದು ಸ್ಲೋ ಆಗುತ್ತೆ? ವೈ ದಿಸ್ ವೆಹಿಕಲ್ ಈಸ್ ಗೋಯಿಂಗ್ ಟು ಸ್ಲೋ ಡೌನ್ ವೆನ್ ಅಪ್ಲೈ ದ ಬ್ರೇಕ್ಸ್? ಬಿಕಾಸ್ ಆಫ್ ದಿ ಫ್ರಿಕ್ಷನ್. ಅಂದ್ರೇನು? ದ ಇರ್ರೆಗ್ಯುಲರಿಟೀಸ್ ಪ್ರೆಸೆಂಟ್ ಆನ್ ದ ರೋಡ್ ಆಫ್ ದಿ wheels interlock with each other. ಅರ್ಥ ಆಗ್ತಿದೆನಾ?
ಸೊ ವೆನ್ ಯು ಜಸ್ಟ್ ಅಪ್ಲೈ ದ ಬ್ರೇಕ್ಸ್, ಹಾಗಾದ್ರೆ ಬ್ರೇಕ್ಸ್ ರನ್ನಿಂಗ್ ಇರಬೇಕಾದ್ರೆ ಆಗಲ್ವಾ, ಇಂಟರ್ಲಾಕ್ ಆಗಲ್ವಾ? ನಾನು ಹೇಳಿದ್ದೆ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಏನಂತ ಹೇಳಿದ್ದೆ? ಇಫ್ ದ ವೆಹಿಕಲ್ ಈಸ್ ಆಲ್ರೆಡಿ ಇನ್ ಮೋಷನ್ ಆರ್ ಇಫ್ ದ ಆಬ್ಜೆಕ್ಟ್ ಈಸ್ ಇನ್ ಮೋಷನ್, ದೆನ್ ದ ಸರ್ಫೇಸಸ್ ವಿಲ್ ನಾಟ್ ಗೆಟ್ ಎನಫ್ ಟೈಮ್ ಟು ಇಂಟರ್ಲಾಕ್. ಇಂಟರ್ಲಾಕ್ ಆಗುತ್ತೆ ಇಲ್ಲ ಅಂತಲ್ಲ, ಇಂಟರ್ಲಾಕ್ ಆಗಲಿ ಅಂದ್ರೆ ಜಾರ್ಕೊಂಡು ಹೋಗ್ಬಿಡುತ್ತೆ ವೆಹಿಕಲ್, ಸ್ಕಿಡ್ ಆಗ್ಬಿಡುತ್ತೆ, ಬಿದ್ದುಬಿಡುತ್ತೆ. ನೋಡೋಚು ಕರೆಕ್ಟ್ ರನ್ ಆಗ್ತಿದೆ ಅಂದ್ರೆ ಏನರ್ಥ? ಅಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಇದೆ ಅಂತ ಅರ್ಥ. ಅಲ್ಲಿ ಕೂಡ ಇರುತ್ತೆ ಫ್ರಿಕ್ಷನ್. ಎಂತ ಫ್ರಿಕ್ಷನ್? ಸ್ಲೈಡಿಂಗ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಇರುತ್ತೆ ಯಾವಾಗ? ವೆಹಿಕಲ್ ನಿಂತಾಗ ಏನಿರುತ್ತೆ? ಸ್ಟ್ಯಾಟಿಕ್ ಫ್ರಿಕ್ಷನ್ ಇರುತ್ತೆ. ಇಲ್ಲಿ ನೋಡಿ, ಸ್ಲೈಡಿಂಗ್ ಫ್ರಿಕ್ಷನ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕಡಿಮೆ ಇರುತ್ತೆ. ನೋಡೌಟ್ ವೆಹಿಕಲ್ ಸ್ಪೀಡ್ ಹೋಗ್ತಿದೆ, ಸಿಕ್ಕಾಪಟ್ಟೆ 100 ಹೋಗ್ತಿದೆ ಅನ್ಕೊಳ್ಳಿ. ಇಟ್ಸ್ ಮೂವಿಂಗ್ ಅಟ್ 100 km/h. ಸ್ಪೀಡ್ ಆಗಿದೆ, ಎದುರುಗಡೆ ಏನೋ ಬಂದ್ಬಿಡುತ್ತೆ, ಮಾಡಬೇಕು, ಯು ಹ್ಯಾವ್ ಟು ಅಪ್ಲೈ ದ ಬ್ರೇಕ್. ಬಸ್ ಅಥವಾ ಮತ್ತೊಂದು ಬಂದರೆ ಅಪ್ಲೈ ಮಾಡ್ಬೇಕು, ಬ್ರೇಕ್ ಅಪ್ಲೈ ಮಾಡಲೇಬೇಕು, ಇಲ್ಲಾಂದ್ರೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ? ವೆನ್ ಅಪ್ಲೈ ದ ಬ್ರೇಕ್ಸ್, the wheels and the road, they are going to friction each other, they are going to rub each other. These irregularities of the both surfaces will rub easily, will rub effectively. ಯಾಕೆ ಹೇಳಿ? ಸ್ಪೀಡ್ ಕಡಿಮೆ ಆದಂಗಲ್ಲ. ನೀವು ಬ್ರೇಕ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಇರ್ತಕ್ಕಂಥ ವೀಲ್ ಏನಾಗುತ್ತೆ? ಮೋಷನ್ ಸೀಸ್ ಆಗುತ್ತೆ. ದ ಮೋಷನ್ ಆಫ್ ದಿ ವೀಲ್ ವಿಲ್ ಬಿ ಸೀವ್ಡ್ ಆರ್ ವಿಲ್ ಬಿ ಅರೆಸ್ಟೆಡ್ ವೆನ್ ಯು ಅಪ್ಲೈ ದ ಬ್ರೇಕ್ಸ್. ಬ್ರೇಕ್ ಅನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ವೀಲ್ ತಿರುಗೋದು ನಿಲ್ಲುತ್ತೆ. ತಿರುಗೋದು ನಿಂತರೆ ಏನಾಗುತ್ತೆ? ವೀಲು ರೆಸ್ಟಿಗೆ ಬರುತ್ತೆ, ರೆಸ್ಟಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ಇಂಟರ್ಲಾಕಿಂಗು ಬಹಳ ಈಸಿಯಾಗಿ ಆಗುತ್ತೆ. ಇಂಟರ್ಲಾಕ್ ಆದ ತಕ್ಷಣ ಫ್ರಿಕ್ಷನ್ ಬರುತ್ತೆ, ಫ್ರಿಕ್ಷನ್ ಬಂದ ತಕ್ಷಣ ಸ್ಟ್ಯಾಟಿಕ್ ಫ್ರಿಕ್ಷನ್ ಬರುತ್ತೆ. ಬಂದ್ರೆ ಏನಾಗುತ್ತೆ? ಬೈಕ್ ನಿಲ್ಲುತ್ತೆ ಅಥವಾ ಕಾರ್ ನಿಲ್ಲುತ್ತೆ. ಅಕಸ್ಮಾತ್ ಫ್ರಿಕ್ಷನ್ ಇಲ್ಲಪ್ಪ, ಹೆವಿ ಸ್ಪೀಡಲ್ಲಿ ಹೋಗ್ತಿದೆ, ಹೋಗಕ್ಕಾಗಲ್ಲ, ಫ್ರಿಕ್ಷನ್ ಅಂದ್ರೆ ಇನ್ ಕೇಸ್ ವೆಹಿಕಲ್ ರನ್ ಆಗಲ್ಲ, ಫ್ರಿಕ್ಷನ್ ಇಲ್ಲ ಅಂದ್ರೆ ಜಾರ್ಕೊಂಡು ಹೋಗುತ್ತೆ ಅಷ್ಟು ವೆಹಿಕಲ್, ರನ್ ಆಗಲ್ಲ, ಜಾರ್ಕೊಂಡು ಹೋಗುತ್ತೆ ವೆಹಿಕಲ್ ಅಲ್ವಾ? ಸ್ಲೈಡ್ ಆಗುತ್ತೆ ಸುಮ್ಮನೆ, ಫ್ರಿಕ್ಷನ್ ಇಲ್ಲ ಅಂದಿದ್ರೆ. ಫ್ರಿಕ್ಷನ್ ಇಲ್ಲ ಅಂದ್ರೆ ಯು ಕೆನಾಟ್ ಬ್ರೇಕ್ ಆರ್ ಯು ಕೆನಾಟ್ ಸ್ಲೋ ಡೌನ್ ದಿ ವೆಹಿಕಲ್. ಅರ್ಥ ಆಗ್ತದೆ? ಯು ಕೆನಾಟ್ ಸ್ಲೋ ಡೌನ್ ದಿ ವೆಹಿಕಲ್, ಯು ಕೆನಾಟ್ ಇವನ್ ಟರ್ನ್ ದಿ ವೆಹಿಕಲ್. ವೆಹಿಕಲ್ ಟರ್ನ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಹಿಂಗೆ ಟರ್ನ್ ಮಾಡೋಕ್ಕೋದ್ರೆ ಜಾರ್ಕೊಂಡು ಹೋಗುತ್ತೆ ಹಂಗೆ ವೆಹಿಕಲ್. ಅದು ಫ್ರಿಕ್ಷನ್ ಇದ್ರೆ ಏನಾಗುತ್ತೆ? ಗ್ರಿಪ್ ಆಗುತ್ತೆ. ದ ಫ್ರಿಕ್ಷನ್ ವಿಲ್ ಪ್ರೊವೈಡ್ ದ ಗ್ರಿಪ್, ದ ನೆಸೆಸರಿ ಗ್ರಿಪ್ ಬಿಟ್ವೀನ್ ದಿ ಟೈರ್ ಅಂಡ್ ದಿ ರೋಡ್. ರೋಡ್ ಮತ್ತು ಟೈರ್ ಮಧ್ಯೆ ಇರತಕ್ಕಂಥ ನೆಸೆಸರಿ ಗ್ರಿಪ್ ಅನ್ನು ಕೊಡುತ್ತೆ ಯಾವುದು? ಫ್ರಿಕ್ಷನ್. ಅವ ನೀವು ಟರ್ನ್ ಮಾಡ್ಬೋದು. ಅದೇ ಗ್ರಿಪ್ ಇಲ್ಲ ಅಂದ್ರೆ ಟರ್ನ್ ಮಾಡಕ್ಕೆ ಹೋದ್ರೆ ಬೀಳ್ತೀರಷ್ಟೇ ನೀವು. ಸೊ ದ ಗ್ರಿಪ್ ವಿಲ್ ಬಿ ಪ್ರೊವೈಡೆಡ್ ಬೈ ದಿ ಫ್ರಿಕ್ಷನ್. Therefore, friction is very necessary to apply the brakes or to slow down the vehicles, and to turn the vehicles, to turn the automobiles, or to slow down the automobiles. Automobiles means vehicles and earth. So friction is very necessary. It is very necessary. Even if you want to, if you want to hit the nail to the wall, ವಾಲಿಗೆ ಒಂದು ಮಳೆ ಬಡಿಬೇಕಪ್ಪ ಈಗ ನೀವು, ರೈಟ್? ವಾಲಿಗೆ ಇದು ವಾಲು, ರೈಟ್? ಇಫ್ ಯು ವಾಂಟ್ ಟು ಹಿಟ್ ದ ನೇಲ್, ಏನಾಗುತ್ತೆ? ಮಳೆ ಬಡಿಬೇಕು ನೀವು ವಾಲಿಗೆ. ಒಂದು ವೇಳೆ ಫ್ರಿಕ್ಷನ್ ಇಲ್ದಿದ್ರೆ ಏನಾಗ್ತದೆ ನೋಡಿ, ನೀವು ಮೊಳೆನ ಯು ಕೆನಾಟ್ ಪುಟ್ ದ ದಟ್ ನೇಲ್ ಆನ್ ದ ವಾಲ್ ಇಟ್ ಸೆಲ್ಫ್. ಇದ್ರ ಮೇಲೆ ಇಡಕ್ಕೆ ಆಗಲ್ಲ. ಈ ಹಿಟ್ಟು ಇಡ್ತಿದ್ರೆ ಅಂದ್ರೆ ಅರ್ಥ ಅಲ್ಲಿರ್ತಕ್ಕಂಥ ಫ್ರಿಕ್ಷನ್ನು ಗ್ರಿಪ್ ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ, ರೈಟ್? ಈಗ ಹೊಡಿತೀರಿ, ಸ್ವಲ್ಪ ಒಳಗೆ ಹೋಗುತ್ತೆ, ನಿಂತ್ಕೊಳ್ಳುತ್ತೆ, ಹೌದಾ? ಏನಾಗುತ್ತೆ? ಒಳಗೆ ಹೋಗಿ ಸ್ಟಾಪ್ ಆಗುತ್ತೆ. ಒಂದು ವೇಳೆ ಫ್ರಿಕ್ಷನ್ ಇಲ್ಲದ್ರೆ ಏನಾಗ್ತಿತ್ತು ಹೇಳಿ? ಜಾರ್ಕೊಳ್ಳುತ್ತೆ. ದ ಮೊಳೆ ವಿಲ್ ಬಿ ಸ್ಲಿಪ್ಡ್, ದಟ್ ನೇಲ್ ವಿಲ್ ಬಿ ಸ್ಲಿಪ್ಡ್. ಯು ಕೆನಾಟ್ ಇವನ್ knock the nail into the wall. You cannot even put the nail into the wall if there is no friction. ಅರ್ಥ ಆಗ್ತಿದೆನಾ? ಸೊ ದಟ್ಸ್ ವೈ ಫ್ರಿಕ್ಷನ್ ಇಸ್ ವೆರಿ ನೆಸೆಸರಿ. ಗಂಟು ಹಾಕ್ತಿರಪ್ಪ, ಒಂದಕ್ಕೊಂದು, ಈಗ ಒಂದು ಬಟ್ಟೆ ಗಂಟು ಹಾಕ್ತಿರಿ, ರೈಟ್? ಅಥವಾ ಒಂದು ದಾರ ಗಂಟು ಹಾಕ್ತಿರಿ. ವೆನ್ ಯು ಆರ್ ಗೋಯಿಂಗ್ ಟು ಫೋಲ್ಡ್ ಆರ್ ವೆನ್ ಯು ಆರ್ ಗೋಯಿಂಗ್ ಟು ನಾಟ್ ದಿ ಕ್ಲಾತನ್ನು ನಾಟ್ ಮಾಡ್ಬೇಕು ನೀವೀಗ. ಯು ಹ್ಯಾವ್ ಟು ಟೈ ಎ ನಾಟ್, ಒಂದು ಗಂಟು ಹಾಕ್ಬೇಕು ನೀವೀಗ. ಒಂದು ವೇಳೆ ಫ್ರಿಕ್ಷನ್ ಇಲ್ಲಪ್ಪ ಈಗ, ಇಫ್ ದೇರ್ ಇಸ್ ನೋ ಫ್ರಿಕ್ಷನ್ ಬಿಟ್ವೀನ್ ದ ಪಾರ್ಟ್ ಆಫ್ ದಿ ಕ್ಲಾತ್ಸ್, ಇಲ್ಲಿರ್ತಕ್ಕಂಥ ಕ್ಲಾತ್ ಮಧ್ಯೆ ಫ್ರಿಕ್ಷನ್ ಇಲ್ಲ ಅಂದಿದ್ರೆ ಜಾರ್ಕೊಂಡ್ಬಿಡವು, ಗಂಟಕ್ಕಾಗಲ್ಲ ನೀವು. ಯು ಕೆನಾಟ್ ಇವನ್ ಪುಟ್ ದ ನಾಟ್, ಯು ಕೆನಾಟ್ ಇವನ್ ಟೈ ದಿ ನಾಟ್ ಇಫ್ ದೇರ್ ಇಸ್ ನೋ ಫ್ರಿಕ್ಷನ್, ಅಲ್ವಾ? ಇಟ್ಸ್ ವೆರಿ ಎಸೆನ್ಷಿಯಲ್. ಎಲ್ಲ ಕಡೆ ಬೇಕು ಫ್ರಿಕ್ಷನ್. ನಾನು ವಾಕ್ ಮಾಡ್ತೀನಿ, ನೋಡ್ತೀನಿ, ಸಪೋಸ್ ಯು ಆರ್ ಡೂಯಿಂಗ್ ರಾಂಗ್ ಇನ್ ಯುವರ್ ಕ್ಲಾಸ್ ರೂಮ್, ಎ ಟೀಚರ್ ಹಿಟ್ಸ್ ಯು, ಹೊಡಿತಾರೆ. ಒಂದು ವೇಳೆ ಫ್ರಿಕ್ಷನ್ ಇಲ್ಲದ್ರೆ ಏನಾಗ್ತಿತ್ತು? ಹೊಡೆದ ತಕ್ಷಣ ಕೈ ಜಾರುತ್ತೆ, ನಿಮಗೆ ಪೆಟ್ಟೆ ಬೀಳಲ್ಲ, ಅವಾಗ ನಿಮಗೆ ಏಟೆ ಬೀಳಲ್ಲ,
right? Everything, wherever you go, there is friction. Friction is just part of our life, everywhere, anywhere, right? ಅಷ್ಟೇ ಯಾಕೆ ಬಿಲ್ಡಿಂಗ್ ಕಟ್ಬೇಕು ನೀವೀಗ. ಸಪೋಸ್ ಸೇ ಯು ಲೆಡ್ ದಿ ಫೌಂಡೇಶನ್ ಹಾಕಿದ್ರಿ, ಈಗ ಬಿಲ್ಡಿಂಗ್ ಕಟ್ಟಬೇಕೀಗ. ಇಟ್ಟಿಗೆ ಮೇಲೆ ಇಟ್ಟಿಗೆ ಇಡಬೇಕು, ಆಮೇಲೆ ಏನು ಮಾಡಬೇಕು, ಸಿಮೆಂಟ್ ಹಾಕಬೇಕು, ಆಮೇಲೆ ಏನು ಮಾಡಬೇಕು, ಸಿಮೆಂಟ್ ಹಾಕಬೇಕು, ರೈಟ್? ಫ್ರಿಕ್ಷನ್ ಇಲ್ಲಪ್ಪ, ಅವುಗಳ ಮಧ್ಯೆ ಫ್ರಿಕ್ಷನ್ ಇಲ್ಲದೆ ಇದ್ದರೆ ಏನಾಗ್ತಿತ್ತು? ನೀವು ಸಿಮೆಂಟ್ ಹಿಂಗೆ ಪಟ್ಟಂತ ಬಡಿತೀರಿ ಹಿಂಗೆ ಗೋಡೆಗೆ, ರೈಟ್? ಸಿಮೆಂಟ್ ಪ್ಲಾಸ್ಟಿಕ್ ಮಾಡಬೇಕಾದ್ರೆ ಪಟ್ಟಂತ ಬಡಿತೀರಿ ಹಿಂಗೆ ಗೋಡೆಗೆ, ಬಡ ತಕ್ಷಣ ಏನಾಗುತ್ತೆ ಹೇಳಿ? ಸಿಮೆಂಟ್ ಪಟ್ಟಂತ ಉದುರುತ್ತೆ, ರೈಟ್? ಒಂದು ವೇಳೆ ಫ್ರಿಕ್ಷನ್ ಇಲ್ದಂದಿದ್ರೆ, ಇಫ್ ದೇರ್ ವಾಸ್ ನೋ ಫ್ರಿಕ್ಷನ್ ಬಿಟ್ವೀನ್ ದಟ್ ಬ್ರಿಕ್ಸ್ ಆ್ಯಂಡ್ ದ ಸಿಮೆಂಟ್, ಹಾಕಿದ ತಕ್ಷಣ ಸಿಮೆಂಟ್ ಕೆಳಗೆ ಬೀಳುತ್ತೆ, ರೈಟ್? ಈಗ ಬೀಮ್ಸಿಗೆ ಸಪೋರ್ಟ್ ಕೊಡ್ತೀರಿ, ಬೀಮ್ಗಳಿಗೆ ಬೀಮ್ಸ್ ಅಂತ ಗೊತ್ತಲ್ಲ, ಸಪೋರ್ಟಿಂಗ್ ಬೀಮ್ಸ್ ಇರ್ತಾವಲ್ಲ, ಸಪೋರ್ಟ್ ಕೊಡ್ತೀರಿ. ಅಲ್ಲಿ ಫ್ರಿಕ್ಷನ್ ಇಲ್ಲ. ಇಫ್ ದೇರ್ ವಾಸ್ ನೋ ಫ್ರಿಕ್ಷನ್ ಬಿಟ್ವೀನ್ ದ ಬೀಮ್ಸ್, ಬಿಟ್ವೀನ್ ದಿ ಐರನ್ ಮಟೀರಿಯಲ್ಸ್, ಏನಾಗ್ತಿತ್ತು? ಒಂದಕ್ಕೊಂದು ಸಪೋರ್ಟ್ ಕೊಡೋಕ್ಕಾಗಲ್ಲ ಬೀಮ್ಸ್ಗಳನ್ನು. ಮನೇನು ಕಟ್ತೀರಿ ನೀವು? ನೋ ಚಾನ್ಸ್. ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಕನ್ಸ್ಟ್ರಕ್ಷನ್, ಆರ್ ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಬಿಲ್ಡ್ ಅ ಬಿಲ್ಡಿಂಗ್ ಇಫ್ ದೇರ್ ಇಸ್ ನೋ ಫ್ರಿಕ್ಷನ್. ಫ್ರಿಕ್ಷನ್ ಇಲ್ಲ ಅಂದರೆ ಯಾವುದು ಸಾಧ್ಯ ಅಲ್ಲ, ರೈಟ್? ಯಾವುದು ಸಾಧ್ಯ ಅಲ್ಲ. ವೆನೆವರ್ ಯು ಗೋ, take the biological processes, take the mechanical processes, right? It is very essential. Friction is necessary. That's why, so now we studied, it is necessary, it is desirable, ಬೇಕು, it is needed, it is necessary, it is desirable, it is needed. Which one? Friction, right? ಹಾಗಾದರೆ ಫ್ರಿಕ್ಷನ್ನು ಸಮಸ್ಯೆ ಯಾವಾಗ ಉಂಟು ಮಾಡುತ್ತೆ? ಎವಿಲ್. When does this friction is going to cause loss for us? ರೈಟ್. ಫಾರ್ ಎಕ್ಸಾಂಪಲ್, ಈಗ ಫ್ರಿಕ್ಷನ್ ಇದೆ, ಫೈನ್. ನಾವೀಗ ಶೂಸ್ ಹಾಕ್ಕೊಂಡಿದ್ದೀವಿ, ರೈಟ್? ವಿ ವೋರ್ ದಿ ಶೂಸನ್ನು ಹಾಕ್ಕೊಂಡಿದ್ದೀವಿ. ಇದರೇನೋ ಸ್ಟೈಲಾಗಿ ಇರ್ತಾವೆ ಕೆಳಗಡೆ ಸರ್ಫೇಸ್ ಶೂಸ್. ಸೇ ದಿಸ್ ಇಸ್ ಅ ಶೂ ಅಂದ್ಕೊಳ್ಳಿ. ಈಗ ನೋಡಿ, ವೆನ್ ಯು ವೇರ್ ದಿ ಶೂಸ್ ಆ್ಯಂಡ್ ವೆನ್ ಯು ಜಸ್ಟ್ ವಾಕ್, ಆಫ್ಟರ್ ಸಮ್ ಟೈಮ್, ಒಂದು 2 ತಿಂಗಳು 3 ತಿಂಗಳಾದಮೇಲೆ ಎಲ್ಲ ಸೌದೋಗಿರ್ತವೆ. ಏನಾಗ್ತವೆ? ದಿ ಸರ್ಫೇಸ್, ದ ಬಿಲೋ ಸರ್ಫೇಸ್ ಆಫ್ ದಿ ಶೂಸ್ ವಿಲ್ ಗೆಟ್ ವೇರ್ ಅಂದರೆ ವೇರಿಂಗ್ ಆ್ಯಂಡ್ ಟೇರಿಂಗ್ ಅಂತಾರೆ. ಸವಿಯುವುದು ಮತ್ತು ಹರಿಯುವುದು ಅಂತ ಅರ್ಥ. ಸವೆಯುವುದು ಮತ್ತು ಹರಿಯುವುದು. ಹರ್ಕೊಂಡು ಹೋಗ್ತವೆ ಶೂಸ್ಗಳು, ಸವಿತವೆ, ರೈಟ್? ಯಾಕೆ? ಫ್ರಿಕ್ಷನ್ ಇರೋದ್ರಿಂದ. ಫ್ರಿಕ್ಷನ್ ಬೇಕೇ ಬೇಕು, ಅಫ್ಕೋರ್ಸ್. ವಾಕ್ ಮಾಡ್ಲಿಕ್ಕೆ ಬೇಕು, ಶೂಸ್ ಹಾಕೊಂಡು ವಾಕ್ ಮಾಡೋಕೆ ಫ್ರಿಕ್ಷನ್ ಬೇಕು. ಬಟ್ ಅದೇ ಫ್ರಿಕ್ಷನಿಂದ ಏನಾಗುತ್ತೆ? ನಿಮ್ಮ ಶೂಸ್ ಹಾಳಾಗುತ್ತೆ. ಹೊಸ ಶೂಸ್ ತೊಗೋಬೇಕು ನೀವು. ಯು ಹ್ಯಾವ್ ಟು ಬೈ ದಿ ನ್ಯೂ ಶೂಸ್. ವೈ? ಬಿಕಾಸ್ ಯುವರ್ ಶೂಸ್ ವಿಲ್ ಗೆಟ್ ಟು ವೇರ್. ದಿ ಸೋಲ್ ಆಫ್ ಶೂಸ್, ಸೋಲ್ ಅಂದರೆ ತಳ ಅಂತ. ಸೋಲ್ ಆಫ್ ಶೂಸ್, SOL is soul of shoes will get to wear by the friction eventually. ಅಂದರೆ ಟೈಮ್ ಹೋದಂಗೆಲ್ಲ ಏನಾಗುತ್ತೆ? ವೇರ್ ಆಗುತ್ತೆ, ಸೌದೋಗುತ್ತೆ. ಯಾವುದು? ಶೂಸ್ನ ಸಾವು. ಹಾಗಾದರೆ ಅಂಕ ಫ್ರಿಕ್ಷನ್ ಬೇಡವಾ? ನೋಡಿ, ನಿಮ್ಮ ಬೂಟ್ ಹಾಳಾಗುತ್ತೆ, ಹಾಗಾದ್ರೆ ಫ್ರಿಕ್ಷನ್ ಬೇಡಪ್ಪ ಅಂತ ಅಂದ್ಬಿಡೋಕ್ಕಾಗುತ್ತೆ? ನೋಡಿ, ಯು ಕ್ಯಾನಾಟ್ ಸೇ, ಬಿಕಾಸ್ ಯು ಕ್ಯಾನಾಟ್ ಇವನ್ ವಾಕ್. ಶೂಸ್ ಹರಿದ್ರೆ ಮತ್ತೊಂದು ತಗೋಬೋದು. ಫ್ರಿಕ್ಷನ್ ಅಂದರೆ ಮಾಡೋಕ್ಕಾಗುತ್ತೆ? ಫ್ರಿಕ್ಷನ್ ಇಲ್ವೇ ಇಲ್ಲಪ್ಪ, ಇವಾಗ ಏನಾಗುತ್ತೆ?
ವಾಕ್ ಮಾಡೋಕ್ಕಾಗಲ್ಲ ಅಲ್ವಾ? ದಟ್ ಈಸ್ ವೈ ಇಟ್ ಮೇ ಬಿ ಎನ್ ಎವಿಲ್. ಎವಿಲ್ ಮೀನ್ಸ್ ಇಟ್ ಮೇ ಬಿ ಕಾಸಿಂಗ್ ಲಾಸ್ ಕಾಸ್ ಮಾಡ್ಬೋದು, ಇಲ್ಲಿ ಒಂದು ನಷ್ಟ ಆಗ್ಬೋದು ನಮಗಿಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಟ್ ಆಫ್ ಲೈಫ್. ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್, right? It is necessary, the friction is necessary to walk, as well as it is causing some loss. That is, your shoes will get wear out. The sole of your shoes or the sole of your slippers will get wear and tear once the time gets passed, right? ಹಾಗಾಗಿ ಇದು ಒಂದು ಲಾಸ್. ಇದು ಇಟ್ ಜಸ್ಟ್ ಅ ಲಾಸ್, ಅ ಸ್ಮಾಲ್ ಲಾಸ್ ಕಂಪೇರ್ಡ್ ಟು ದಿ ನೆಸೆಸಿಟಿ. ಇಟ್ ಈಸ್ ಸ್ಮಾಲ್ ಲಾಸ್, ರೈಟ್? ಶೂಸ್ ಇನ್ನೊಂದು ತೊಗೋಬೋದು, ಬಟ್ ವಾಕ್ ಮಾಡೋಕ್ಕಾಗಬೇಕಲ್ವಾ? ಹಾಗಾಗಿ ಫ್ರಿಕ್ಷನ್ ಬೇಕಿದೆ. ಸೊ ದ ವೇರಿಂಗ್ ಆಫ್ ದಿ ಶೂಸ್, ದ ಸೋಲ್ಸ್ ಆಫ್ ಶೂಸ್, ಇನ್ಫ್ಯಾಕ್ಟ್ ಸ್ಟೆಪ್ಸ್ ಇರ್ತವೆ, ಮೆಟ್ಟಲುಗಳು. ಫಾರ್ ಎಕ್ಸಾಂಪಲ್, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಿ ಸ್ಟೆಪ್ಸ್, ರೈಟ್? ಸ್ಟೇಷನಲ್ಲಿ, ರೈಲ್ವೆ ಸ್ಟೇಷನಲ್ಲಾಗಲಿ ಅಥವಾ ನಿಮ್ಮ ಸ್ಕೂಲ್ ಬಿಲ್ಡಿಂಗಲ್ಲಾಗಲಿ ಸ್ಟೆಪ್ಸ್ ಇರ್ತವೆ. ಅದರಲ್ಲೂ ರೈಲ್ವೆ ಸ್ಟೇಷನ್ ನೋಡ್ಬೇಕು ನೀವು ಇಲ್ಲಿ, ಯಾಕೆ ಭಾಳ ಜನ ಅಡ್ಡಾಡ್ತಿರ್ತಾರೆ, ರೈಟ್? ಆನ್ ದ ಬ್ರಿಡ್ಜಸ್, ದ ಫುಟ್ ಸ್ಟೆಪ್ಸ್ ಆಫ್ ದಿ ಬ್ರಿಡ್ಜಸ್, ರೈಟ್? ಓವರ್ ಬ್ರಿಡ್ಜಸ್, ದಿ ಫುಟ್ ಸ್ಟೆಪ್ಸ್ ಆಫ್ ದಿ ಬ್ರಿಡ್ಜಸ್ ಇನ್ ದ ರೈಲ್ವೆ ಸ್ಟೇಷನ್ಸ್, ಇಫ್ ಯು ಅಬ್ಸರ್ವ್ ಕ್ಲಿಯರ್ಲಿ, ಈ ತುದಿಗೆ ನೋಡಿ ಸ್ವಲ್ಪ ಕಿತ್ತಿರುತ್ತೆ. ದ ಸ್ಟೆಪ್ಸ್ ವಿಲ್ ಬಿ ಟೇರ್ ಡೌನ್. ಇಲ್ಲೇನಾಗುತ್ತೆ, ಹಾಳಾಗಿರುತ್ತೆ ಸ್ಟೆಪ್ಸ್ಗಳು, ಅಲ್ಲಿರ್ತಕ್ಕಂಥ ಮೆಟಲ್ಗಳು ಹಾಳಾಗಿರ್ತವೆ. ಹಿಯರ್ ದ ಸ್ಟೆಪ್ಸ್ ಡೆಫಿನೆಟ್ಲಿ ದೇ ವಿಲ್ ಬಿ ಟೇರ್ ಡೌನ್, ಡೆಫಿನೆಟ್ಲಿ ದೇ ವಿಲ್ ಬಿ ಜಸ್ಟ್ ಆಫ್, ದೇ ವಿಲ್ ಬಿ ಲೂಸಿಂಗ್ ದೇರ್ ಸ್ಟ್ರೆಂತ್ ಹಿಯರ್. ಅಂದರೆ ಏನಾಗುತ್ತೆ, ನೀವು ಪ್ರತಿ ಸರಿ ಹತ್ತಿದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಮಟೀರಿಯಲ್ ಏನಾಗುತ್ತೆ, ಲಾಸ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಮಟೀರಿಯಲ್ ಲಾಸ್ ಆಗುತ್ತೆ. ಹೇಗೆ? ಬಿಕಾಸ್ ಆಫ್ ದಿ ಫ್ರಿಕ್ಷನ್ ಬಿಟ್ವೀನ್ ಯುವರ್ ಶೂಸ್ ಆರ್ ದ ಸ್ಲಿಪ್ಪರ್ಸ್, ಫ್ರಿಕ್ಷನ್ ಬಿಟ್ವೀನ್ ಯುವರ್ ಶೂಸ್ ಆರ್ ದ ಸ್ಲಿಪ್ಪರ್ಸ್ ಆ್ಯಂಡ್ ದಿ ಸ್ಟೆಪ್ಸ್, ದಟ್ ಕಾಸಸ್ ದಿ ಲೂಸಿಂಗ್ ಆಫ್ ದಟ್ ಮಟೀರಿಯಲ್, ದಟ್ ಕಾಸಸ್ ದಿ ಲಾಸ್ ಆಫ್ ದಟ್ ಮಟೀರಿಯಲ್. ಅವಾಗ ಏನಾಗುತ್ತೆ, ಇಲ್ಲಿ ವೇರ್ ಆಗುತ್ತೆ, ಕಿತ್ತೋಗುತ್ತೆ, ಟೇರ್ ಆಗುತ್ತೆ, ಇಲ್ಲಿರ್ತಕ್ಕಂಥ ಸ್ಟೆಪ್ಗಳು ಕಿತ್ತೋಗ್ತವೆ. ವೈ? ಬಿಕಾಸ್ ಆಫ್ ದಿ ಫ್ರಿಕ್ಷನ್. ಮತ್ತೆ ಅವ್ರು ಬಂದು ಪ್ಲಾಸ್ಟ್ ಮಾಡಬೇಕು, ಮತ್ತೆ ಬಂದು ಅವ್ರು ಏನು ಮಾಡ್ಬೇಕು, ಅಲ್ಲಿಗೆ ಸಿಮೆಂಟ್ ಪ್ಲಾಸ್ಟ್ ಹಾಕ್ತಾರೆ, ಮತ್ತೆ ಬಂದು ಕಾಮಗಾರಿ ನಡೆಯುತ್ತಿದೆ ಅಂತಾರೆ ಅಲ್ವಾ? ಅವಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಸ್ಟೆಪ್ಸ್ಗಳನ್ನ ಮತ್ತೆ ಕಂಡೀಷನ್ ತರಬೇಕಂದ್ರೆ ದೇ ಹ್ಯಾವ್ ಟು ಡೂ ಸಮ್ ವರ್ಕ್. ಇದು ಒಂದು ಲಾಸ್, ಇಲ್ಲ ಅಂತಲ್ಲ ಲಾಸ್, ರೈಟ್? ಈ ಥರ ಫ್ರಿಕ್ಷನ್ ಈಸ್ ಜಸ್ಟ್ ಅನ್ ಎವಿಲ್, ಆ ಸ್ಮಾಲ್ ಎವಿಲ್. ಸೊ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಬೌಟ್ ದಿ ಎವಿಲ್ನೆಸ್ ಆಫ್ ಫ್ರಿಕ್ಷನ್, ಮಷಿನರಿ ಪಾರ್ಟ್ಸಲ್ಲಿ ಹೇಗೆ ಈ ಫ್ರಿಕ್ಷನ್ ಸಮಸ್ಯೆ ಉಂಟು ಮಾಡುತ್ತೆ ಅಂತಂದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ರೈಟ್? ಅಂಟಿಲ್ ದೆನ್ ವಾಚ್, ಎಂಜಾಯ್ ಆ್ಯಂಡ್ ಥ್ಯಾಂಕ್ ಯು.